ಅವಳನ್ನ ಹೊಡಿತೀನಿ ಬಡಿತೀನಿ ಸಾಯಿಸ್ತೀನಿ ಅದನ್ನ ಕೇಳಕ್ ನೀನ್ ಯಾರು? ಏಯ್, ಕಟ್ಕೊಂಡವಳ ಮೇಲೆ ಕೈ ಎತ್ತವನಲ್ಲ ಕಣ ಗಂಡ್ಸು. ಕಟ್ಕೊಂಡವಳನ್ನ ಕೈ ಹಿಡಿದು ಕಾಪಾಡೋನು ನಿಜವಾದ ಗಂಡ್ಸು. ನೀನು ನಮ್ಮೂರು ದೇವಸ್ಥಾನದ ಧರ್ಮಾಧಿಕಾರಿಗಳ ಮಗಳು ಶಿಲ್ಪ ಅದನಮ್ಮ? ಹೌದು ಅಂಕಲ್. ಏನಮ್ಮ ಇದೆಲ್ಲ? ನಿನ್ ಗಂಡ ಯಾತಕ್ಕೆ ನಿನ್ನ ಈ ತರ ಬೀದಿನಲ್ಲಿ ನಿಲ್ಸ್ಕೊಂಡು ಹೊಡಿತಿದ್ದಾನೆ? ಏನ್ ಮಾಡೋದಂಕಲ್, ಮದ್ವೆ ಆದಾಗಿಂದ ಒಂದಲ್ಲ ಒಂದ್ ವಿಷಯಕ್ಕೆ ನನಗೆ ಹೊಡಿತಾನೆ ಇರ್ತಾನೆ. ಮಗಳೇ, ಏನಾಯ್ತಮ್ಮ? ಧರ್ಮಾಧಿಕಾರಿಗಳೇ, ಏನಿದೆಲ್ಲ? ಏನ್ ಮಾಡ್ಲಿ ಜಯರಾಮ್, ಯಾರ್ದೋ ಮಾತು ಕಟ್ಕೊಂಡು ನನ್ನ ಮಗಳು ಬಾಳ್ ಚೆನ್ನಾಗಿರತ್ತೆ ಅಂತ ಹೇಳ್ಬಿಟ್ಟು ಇಂಥವನಿಗೆ ಮದುವೆ ಮಾಡಿಕೊಟ್ಬಿಟ್ಟು ನನ್ನ ಮಗಳು ಬಾಳ್ನ ನರಕಕ್ಕೆ ತಳ್ಬಿಟ್ಟಿದ್ದೀನಿ. ಹೆಂಡತಿ ಅಂದ್ಮೇಲೆ ಜಗಳ ಇತ್ಯಾದಿ ಎಲ್ಲ ಇದ್ದಿದ್ದೆ. ಈಗ ನನ್ನ ಮಗಳು ಅಳಿಯ ಅವರು ಇಷ್ಟ ಇಲ್ದೇನೆ ಮದುವೆ ಆಗಿದ್ದು. ಈಗ ಅನ್ಯೋನ್ಯವಾಗಿಲ್ವಾ? ನನ್ನ ಮಗಳ ಮದುವೆ ಹೇಗಾಯ್ತು ಅಂತ ನಿಮಗೆ ಗೊತ್ತಲ್ಲ. ಆದ್ರೆ ಅಳಿಯನ ಮನ್ಸನ್ನ ನನ್ನ ಮಗಳು ಗೆದ್ದು ಅವರಿಗೆ ತಕ್ಕ ಹೆಂಡತಿ ಅಂತ ಅನ್ನಿಸ್ಕೊಂಡಿದ್ದಾಳೆ. ಈಗಂತೂ ನಮ್ಮ ಅಳಿಯಂದ್ರು ನನ್ನ ಮಗಳನ್ನ ಒಂದು ಕ್ಷಣನೂ ಬಿಟ್ಟಿರಲ್ಲ. ಹೆಂಡತಿ ಅಂದ್ಮೇಲೆ ಈ ತರ ಬೀದಿಲೆಲ್ಲ ನಿಂತು ರಂಪಾಟ ಮಾಡ್ಕೋಬಾರ್ದು. ಮೊದಲು ನಮ್ಮ ಮನೆಗೆ ಕರ್ಕೊಂಡು ಹೋಗಿ ಸ್ವಲ್ಪ ಬುದ್ಧಿ ಹೇಳಿ. ಇವತ್ತು ನಿಮ್ಮ ಅಳಿಯ ನಿಮ್ಮ ಮಗಳ ಮೇಲೆ ಬೀದಿಲಿ ನಿಲ್ಸಿ ಕೈ ಮಾಡಿದ್ದಾನೆ, ನಾಳೆ ಇನ್ನೊಂದು ಮತ್ತೊಂದು ಮಾಡಲ್ಲ ಅಂತ ಏನ್ ಗ್ಯಾರಂಟಿ? ನೋಡಮ್ಮ, ನಿಮ್ಮ ಮನೆಯಲ್ಲಿ ಏನೇ ನಡೆದ್ರು ಅದನ್ನ ನೀನೇ ನಿಂತು ಸಂಭಾಳಿಸ್ಬೇಕು. ನಿಮ್ಮನ ಮಧ್ಯೆ ಅದು ಏನ್ ನಡೆದಿದೆ ನನಗೆ ಗೊತ್ತಿಲ್ಲ. ಆದ್ರೆ ನಿನ್ನ ಕೈಯಲ್ಲೂ ಅದನ್ನ ಸಂಭಾಳಿಸಕ್ ಆಗ್ಲಿಲ್ಲ ಅಂತಂದ್ರೆ ನಿಮ್ಮ ಅಪ್ಪ ಅಮ್ಮನ್ಗಾದ್ರೂ ಹೇಳ್ಬೋದಲ್ಲ. ದೊಡ್ಡವ್ರ ಕೂತು ಏನು ಎಂತೂ ಆಲೋಚನೆ ಮಾಡಿ ಬಗೆಹರಿಸ್ತಾರೆ. ಏನೋ ವಯಸ್ಸಲ್ಲಿ ದೊಡ್ಡವನು ಅಂತ ಒಂದೆರಡು ಹಿತವಚನ ಹೇಳಿದ್ದೀನಿ. ಬರ್ತೀನಿ ಧರ್ಮಾಧಿಕಾರಿಗಳೇ. ನರಸಿಂಹ ಬರ್. ನಿನ್ನ ಮಗಳ ಮದುವೆಯಿಂದಾನೇ ಇವತ್ತು ನನ್ನ ಮಗಳ ಜೀವನ ಹಾಳಾಗಿರೋದು. ಅಂಥದ್ರಲ್ಲೇ ನನಗೆ ಬುದ್ಧಿ ಹೇಳಕ್ ಬರ್ತೀಯಾ? ಇಲ್ಲ ಜಯರಾಮ್, ಯಾವ ಕಾರಣಕ್ಕೂ ನೀನು ನಿಮ್ಮ ಮನೆಯವರು ನೆಮ್ಮದಿಯಾಗಿರೋದಕ್ಕೆ ನಾ ಬಿಡೋದಿಲ್ಲ. ನನ್ನ ಮಗಳ ಜೀವನ ಹೇಗೆ ಹಾಳಾಗಿ ಹೋಯ್ತೋ ಅದೇ ಥರ ನಿನ್ನ ಮಕ್ಕಳ ಜೀವನನೂ ಹಾಳಾಗಬೇಕು. ಹಾಗೆ ಮಾಡ್ತೀನಿ.